ಜೋರಾಗಿತ್ತು. ವಿಡಿಯೋ ಅಂತಾನೆ ಯಾಕೆ ಅಂತ? ಅಂದ್ರೆ ನಾನಾಗ್ಲೇ ಹೇಳದ್ನಲ್ಲ, ಇದೊಂದು ವ್ಲಾಗ್ ಶೈಲಿಯಲ್ಲಿ ಇರುವಂತ ಸಿನಿಮಾ ಅಂಡ್ ಫೌಂಡ್ ಫುಟೇಜ್ ಹಾರರ್ ಜಾನರ್ ಅಂತ ನಾವೇನು ಹೇಳ್ತೀವಿ, ಆ ಜಾನರಲ್ಲಿ ಬರುವಂತ ಸಿನಿಮಾ ಇದು. ವಿಡಿಯೋ ಹುಡುಗರು ಪ್ರತಿ ಏನ್ ಮಾಡ್ತಾರೆ, ವ್ಲಾಗಲ್ಲಿ ಏನ್ ಮಾಡ್ತೀವಿ ನಾವು, ವಿ ಮೇಕ್ ವಿಡಿಯೋಸ್ ಅಲ್ವಾ. ಸೊ ಇಟ್ಸ್ ಆಲ್ ಅಬೌಟ್ ವಿಡಿಯೋ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ವಿಡಿಯೋ ಅನ್ನೋ ಹೆಸರಿಗೆ ಬಂದ್ವಿ, ಆ ಹೆಸರು ಇಡೋಣ ಅಂತ ಬಂದ್ವಿ. ಅಂಡ್ ಇನ್ನೊಂದು, ವಿಡಿಯೋ ಅನ್ನೋದು ತುಂಬಾ ಯೂನಿವರ್ಸಲ್ ಪದ, ಎಲ್ಲರೂ ತುಂಬಾ ನಾವು ದಿನನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವಂತ ಪದ. ಅಂಡ್ ಜನರಿಗೆ ರಿಜಿಸ್ಟರ್ ಆಗೋದಕ್ಕೂ ಬಹಳ ಈಸಿ ಆದಂತ ಒಂದು ಪದ. ಸೊ ಹಾಗಾಗಿ ವಿಡಿಯೋ ಅಂತ. ಸಿನಿಮಾ ಕತೆ ಕೇಳಿದಾಗ ನೀವು ಆ ಥರ ಟ್ರೈ ಮಾಡಿದ್ರಾ? ಅಂದ್ರೆ ನಿಮ್ಮ ಬಾಲ್ಯದಲ್ಲಿ ಯಾವ್ದಾದ್ರು ಒಂದು ಜಾಗ, ಒಂದು ಗೋಸ್ಟ್, ಒಂದು ಹಂಟ, ಈ ಥರದ್ದೆಲ್ಲ ಒಂದು ಮನೆಗಳನ್ನು ನುಗ್ಗೋದು, ಆ ಥರದ್ದೆಲ್ಲ ಕೆಲಸಗಳಾಗಿತ್ತು? ತುಂಬಾ ತುಂಬಾ ಅಂದ್ರೆ ನಮ್ ಕಸಿನ್ಸ್ ಒಂದು ಗ್ಯಾಂಗ್ ಇದೆ. ನಾನ್ ಕುಂದಾಪುರದವನು. ಸೊ ಅಲ್ಲಿ ನಮ್ದು ಕಾಡೆಲ್ಲ ಸುತ್ತಮುತ್ತಲ ದಟ್ಟಾರಣ್ಯ, ಮಧ್ಯದಲ್ಲಿ ಮನೆ ಇರುತ್ತೆ. ರಾತ್ರಿ ಹೊತ್ತು ಮನೇಲಿ ಎಲ್ಲರೂ ಮಲಗಿದ ಮೇಲೆ ನಮಗ್ ಚಟ, ನಮ್ಮ ಅಜ್ಜಿ ಎಲ್ಲೆಲ್ಲಿ ದೆವ್ವ ಇರುತ್ತೆ, ಭೂತ ಇರುತ್ತೆ ಅಂತ ಕತೆ ಹೇಳಿರ್ತಾರಲ್ಲ, ಅಲ್ಲೆಲ್ಲ ಹೋಗ್ಬೇಕು ಅನ್ನೋ ಚಟ ನಮಗೆ. ಸೊ ನಾ ಒಬ್ರೇ ಅಂತಲ್ಲ, ನನ್ನ ಕಸಿನ್ಸ್ ಎಲ್ಲರೂ ಹಂಗೆ ಇದ್ರು. ನಾವೆಲ್ಲರೂ ಏನ್ ಮಾಡ್ತಿದ್ವಿ, ರಾತ್ರಿ ಒಂದು 11:30 ಗಂಟೆ ಎಲ್ಲರೂ ಮಲಗಿದ ಮೇಲೆ ಮನೆಯಿಂದ ಆಚೆ ಬಂದು ನಾವು ಸುಮ್ಮನೆ ಎಲ್ಲೆಲ್ಲಿ ಹೋಗ್ಬೇಡಿ ಅಂತೀವಿ ಆ ಜಾಗಕ್ಕೆಲ್ಲ ಹೋಗ್ತಾ ಇದ್ವಿ. ಮಜಾ ಇರ್ತಾ ಇತ್ತು. ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಏನಾದ್ರು ಆ ಥರದ್ದೆಲ್ಲ ಅವಘಡಗಳು ಇನ್ನು ಸಣ್ಣ ಪುಟ್ಟದಾಗಿ ಕೇಳ್ತಾ ಇರ್ತೀವಿ. ಈ ಥರದೊಂದು ಕತೆಗೆ ತಗೊಂಡಾಗ ಯಾವುದೇ ಸಿನಿಮಾಗೆ ಹೋದ್ರೂ ಸಣ್ಣ ಸಣ್ಣ ಘಟನೆಗಳಾಗ್ತದೆ, ಆ ಥರ ಎಲ್ಲ ಆಗಿದೆಯಾ? ನಾವು ಕತ್ಲಲ್ಲಿ ಶೂಟ್ ಮಾಡ್ತಾ ಇರ್ತೀವಿ. ಮೊದಲನೇದಾಗಿ ಮನುಷ್ಯನಿಗೆ ಕತ್ತಲು ಅಂದ್ರೇನೆ ಭಯ. ಸೊ ನಮ್ಗೆ ಯಾವ್ದು ಕಾಣುತ್ತೆ ಅದ್ರ ಮೇಲೆ ಭಯ ಇರಲ್ಲ, ನಮ್ಗೆ ಯಾವ್ದು ಕಾಣಲ್ಲ ಅದ್ರ ಮೇಲೆ ಭಯ. ಸೊ ನಾವು ಪೂರ್ತಿ ಶೂಟ್ ಮಾಡಿದ್ದೆಲ್ಲ ಕತ್ಲಲ್ಲೇನೆ. ಅಂಡ್ ಇನ್ನೊಂದೇನಾಯ್ತು, ಆಕ್ಟರ್ಸ್ಗಳೇ ಕ್ಯಾಮ್ರಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ನಾವೆಲ್ಲೂ ಸುತ್ತಮುತ್ತ ನಿಲ್ಲೋದಕ್ಕೆ ಅವಕಾಶ ಇರಲಿಲ್ಲ. ನಾವು ಆಕ್ಟರ್ಸ್ನ ಬಿಟ್ಟು ರಿಹರ್ಸಲ್ ಆಗಿ ಏನ್ ಮಾಡ್ಬೇಕಂತ ಹೇಳಿ ಅವ್ರನ್ನ ಬಿಟ್ಟು ನಾವು ದೂರ ಬಂದ್ಬಿಡ್ತಾ ಇದ್ವಿ. ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ಅವ್ರಿಗೆ ಭಯ ಆಗಿದೆ, ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನಮಗ್ ಭಯ ಆಗಿದೆ. ಈ ತರದೆಲ್ಲ ಒಂದಿಷ್ಟು ಆ ಇನ್ಸಿಡೆಂಟ್ಸ್ಗಳಾಗಿದೆ. ಬಟ್ ಎಲ್ಲವನ್ನು ಮೀರಿ ದಾಟಿ ಮಜವಾಗಿ ಸಿನಿಮಾ ಮಾಡಿ ಮುಗಿಸಿ ಇವತ್ತು ಬರ್ತಾ ಇದೀವಿ ಸೆಪ್ಟೆಂಬರ್ 11ನೇ ತಾರೀಕು. ಈ ಸಿನಿಮಾ ಮೂಲಕ ಭಯ ಹೋಗ್ಸೋದಿದ್ಯಾ, ಭಯ ತರಿಸೋದಿದ್ಯಾ ಅಂತ? ಭಯ ತರಿಸ್ತೀವಿ. ಭಯ ಹೋಗ್ಸೋದು ಇಲ್ಲ, ಭಯ ತರಿಸ್ತೀವಿ ಡೆಫಿನೆಟ್ಲಿ. ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ಬೇಕಾದ್ರೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ. ಬರೀ ಒಂದು ಹಾರರ್ ಸಿನಿಮಾ ಮಾತ್ರ ಅಲ್ಲ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಇದು. ಸುಮಾರು ಪ್ರಶ್ನೆಗಳು ಹುಟ್ಟುತ್ತೆ ನಿಮ್ಮಲ್ಲಿ. ಒಂದಿಷ್ಟು ಧೈರ್ಯ ಬರುತ್ತೆ, ಇನ್ನೊಂದಿಷ್ಟು ಜನರಿಗೆ ಇನ್ನು ಭಯ ಹೆಚ್ಚಿಗೆ ಆಗಬಹುದು. ಮತ್ತೆ ಬಟ್ ಪ್ರಶ್ನೆ ಅಂತೂ ಮೂಡಿಸುತ್ತೆ, ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ ಸಿನಿಮಾ ನೋಡಿದಾಗ. ನೆಗೆಟಿವ್ ಎನರ್ಜೀಸ್ ಬಗ್ಗೆ ನಿಮ್ಗೆ ಏನು ಐಡಿಯಾ, ನಂಬ್ತೀರಾ ಅದನ್ನ? True, it is true. Negative energies I believe in. Of course, positive energy ಇದೆ ಅಂತಂದ್ಮೇಲೆ ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತೆ. ಸಿನಿಮಾ ನೋಡಿದವರು ಸಾಕಷ್ಟು ಜನ, ಅಂದ್ರೆ ಹಾಸ್ಪಿಟಲ್ ನಿಂತು ಮಾತಾಡುವಾಗ ವಿಡಿಯೋ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಮಾತನಾಡಿದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ. ಸೊ ಮೊದಲ ಒಂದು ಪ್ರೊಡಕ್ಷನ್ ಅಲ್ಲಿ ಈ ಮಟ್ಟದ ಒಂದಷ್ಟು ಪಾಸಿಟಿವ್ ಒಂದು ಥಾಟ್ಸ್ ಇಟ್ಕೊಂಡು ಬರ್ತಾ ಇದ್ದೀರಿ. ಸೊ ಹೇಗೆಲ್ಲ ನಡೀತಾ ಇದೆ ಕೆಲಸಗಳು ಅದ್ಭುತವಾಗಿ ಆಗ್ತಾ ಇದೆ. ಸಾರಿ, ಯಾವ ಟೆಲಿಕಾಸ್ಟ್ ಆಗುತ್ತೆ ಇದು? ನಡೀತಾ ಇದೆ 23ನೇ ತಾರೀಕು, ಅಂದ್ರೆ ನಾಳೆ ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ಇಟ್ಕೊಂಡಿದೀವಿ. ಆಡಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ. ತುಂಬಾ ಖುಷಿಯಾದ ವಿಚಾರ ಏನು ಅಂತಂದ್ರೆ, ಸಡನ್ ಆಗಿ 1.5 ವರ್ಷಗಳಿಂದ ಮಜಾ ಇದೆ. ನಿಮ್ಗೆ ಫಸ್ಟ್ ಟೈಮ್ ಹೇಳ್ತಾರೆ, ನಿನ್ನೆ ಆದಂತ ವಿಚಾರ ಇದು. ಮೊನ್ನೆ ಆದಂತ ವಿಚಾರ. 1.5 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಅಂಡ್ ನಾನು ಅರ್ಥ ಮಾಡ್ಕೊಂಡಿದ್ದು ಏನು ಅಂತಂದ್ರೆ, ಪ್ರೊಡ್ಯೂಸರ್ ಜಾಗದಲ್ಲಿ ನಿಂತು ದುಡ್ಡು ಹೋಗ್ತಾನೆ ಇರುತ್ತೆ, ದುಡ್ಡು ಬರುವ ಜಾಗ ಕಮ್ಮಿ. ಅಂದ್ರೆ ಸಿನಿಮಾ ಮುಗಿಬೇಕು ಪೂರ್ತಿಯಾಗಿ, ಆವಾಗ ನೀವು ದುಡ್ಡು ನೋಡ್ಬೋದು. ಬಟ್ ಈಗ ಫಸ್ಟ್ ಬಿಗಿನಿಂಗ್ ದುಡ್ಡು ಹೋಗ್ತಾ ಇರುತ್ತೆ. ಫಾರ್ ದ ವೆರಿ ಫಸ್ಟ್ ಟೈಮ್ 3 days ಬ್ಯಾಕ್ ನಾವು ಈ ಸ್ಪೆಷಲ್ ಶೋದು ಟಿಕೆಟ್ಸ್ ನ ಹೊರಗಡೆ ಬಿದ್ದಾಗ ಫಸ್ಟ್ ಟೈಮ್ ದುಡ್ಡು ನೋಡಿದ್ ನಾವು. ಅಂದ್ರೆ ಸಮಥಿಂಗ್ ರಿಸೀವಿಂಗ್ ವಿಚ್ ಇಸ್ ನಾಟ್ ಗಿವಿಂಗ್. ಅಂಡ್ ಅದು ಶೋ ಬಿಟ್ಟ 40 ನಿಮಿಷದಲ್ಲಿ ಹೌಸ್ಫುಲ್ ಆಗೋಯ್ತು. ಶೋ ಬಿಟ್ಟ 40 ನಿಮಿಷದಲ್ಲಿ ಹೌಸ್ಫುಲ್ ಆಗೋಯ್ತು. ದಟ್ ವಾಸ್ ಓವರ್ವೆಲ್ಮಿಂಗ್. ಬಿಕಾಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ನಾನು ನಮ್ಮ ಸಿನಿಮಾ PR ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಇನ್ನೊಂಚೂರು ಪ್ರಮೋಟ್ ಆಗ್ಬೇಕು, ನಾವು ಟಿಕೆಟ್ಸ್ ಓಪನ್ ಆಗಿದೆ ಅಂತ ಹೇಳಿರುವ ವಿಡಿಯೋ ಇನ್ನೊಂದಿಷ್ಟು ಕಡೆ ಪ್ರಮೋಟ್ ಮಾಡಿ ಅದನ್ನ ಎಲ್ರಿಗೂ ಜನರಿಗೆ ರೀಚ್ ಆಗಬೇಕು ಅಂತ ನಾನು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನನಗೊಂದು ಫೋನ್ ಬರುತ್ತೆ ಟೀಮಿಂದ. ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದ್ರು, PR 1 ನಿಮಿಷ ಏನೋ ಟೀಮಿಂದ ಮತ್ತೆ ಫೋನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಫೋನ್ ಎತ್ತಿದ್ರೆ, ಹೌಸ್ಫುಲ್ ಸರ್, ಆಗೋಯ್ತು ಟಿಕೆಟ್, ಮುಗಿದೋಯ್ತು ಅಂತ. ಹೌದಾ, ಹಾಗಾದ್ರೆ 1 ನಿಮಿಷ ಇನ್ನೊಂಚೂರು ಆಡಿ ರೈಸ್ ಮಾಡೋ PR ಜೊತೆ ಮಾತಾಡ್ತಾ ಇದ್ದೀನಿ, ಜಾಸ್ತಿ ಇರೋ ಆಡಿಗೆ ಹೋಗೋಣ ಅಂತ ಹೇಳಿ ಜಾಸ್ತಿ ಇರೋ ಆಡಿಗೆ ಹೋದ್ವಿ. ಜಾಸ್ತಿ ಇರೋ ಆಡಿಗೆ ಹೋಗಿ ಮತ್ತೆ ಲಿಂಕ್ ಓಪನ್ ಮಾಡಿದ್ವಿ. ಮತ್ತೆ 15-20 ನಿಮಿಷ ಅದು ಫುಲ್ ಆಗೋಯ್ತು. ವೆರಿ ಗುಡ್ ಪಾಸಿಟಿವ್ ಸ್ಟಾರ್ಟ್. ಈ ತರದೊಂದು
ಪಾಸಿಟಿವ್ ನೋಟಲ್ಲಿ ಸ್ಟಾರ್ಟ್ ಆಗಿದೆ. ಇಡೀ ಟೀಮ್ ತುಂಬಾ ಪಾಸಿಟಿವ್ ಆಗಿದೀವಿ ಅಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್. ನಾವ್ ಏನ್ ಅನ್ಕೊಂಡಿದೀವಿ ಸಿನಿಮಾನ ಅದನ್ನ ನಾವು ತೆಗ್ದಿದೀವಿ. ನಾವು ಸ್ಕ್ರಿಪ್ಟ್ ಮೇಲೆ ಏನ್ ಅನ್ಕೊಂಡಿದ್ವಿ, ಏನ್ ಬರ್ಕೊಂಡಿದ್ವಿ, ಅಂಡ್ ಫಸ್ಟ್ ಟೈಮ್ ನಾನು ಕಥೆನ ಕೇಳುವಾಗ ನಾನೇನ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ, ಈ ಕತೆ ಕೇಳ್ಬೇಕಾದ್ರೆ ನಮ್ದು ಇಮ್ಯಾಜಿನೇಷನ್ ಓಡ್ತಾ ಇರುತ್ತಲ್ಲ, ಏನ್ ಹೋಗ್ತಾ ಇದೆ ಅದನ್ನ ನಾವು ಅಚೀವ್ ಮಾಡಿದೀವಿ. ಸೊ ವಿ ಆರ್ ಕಾನ್ಫಿಡೆಂಟ್ ಅಬೌಟ್ ದಟ್.